ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ವೀಕ್ಷಕರೇ, ರಾಜ್ಯದಲ್ಲಿ ಮೇ 29ನೇ ತಾರೀಕಿಂದ ಶಾಲೆಗಳು ಪುನರ್ ಆರಂಭ ಆಗ್ತಾ ಇದೆ. 29ನೇ ತಾರೀಕಿಂದ ಕೊರೋನಾ ಆತಂಕ, ಮಳೆಯ ಅವಾಂತರ, ಈ ಎಲ್ಲದರ ನಡುವೆ ಶಾಲೆಗಳು ಪುನರ್ ಆರಂಭ. ಶಾಲೆ ಆರಂಭಕ್ಕೂ ಮುನ್ನ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಮಕ್ಕಳು ಮಾಸ್ಕ್ ಧರಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ಗೈಡ್ಲೈನ್ಸ್ ಅನ್ನ ನಿಗದಿ ಮಾಡಲಾಗುತ್ತೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗುತ್ತೆ. ಮಕ್ಕಳಲ್ಲಿ ಸೋಂಕು ಬೇಗ ಹರಡುವ ಹಿನ್ನೆಲೆ ಅಲರ್ಟ್ ಆಗಬೇಕು. ಜ್ವರ, ಶೀತ ಇರುವ ಮಕ್ಕಳಿಗೆ ರಜೆ ನೀಡುವ ಸಾಧ್ಯತೆ ಇದೆ. ಪೋಷಕರಿಗೆ ಒಂದು ರೀತಿ ಆತಂಕ ಕಾಡ್ತಾ ಇರುತ್ತೆ. ಈಗ ಒಂದ್ ಕಡೆ ಸಿಕ್ಕಾಪಟ್ಟೆ ಮಳೆ, ಮತ್ತೊಂದ್ ಕಡೆ ಇದು ಬೇರೆ ಸ್ಟಾರ್ಟ್ ಆಯಿತು. ಮಕ್ಕಳನ್ನ ಸ್ಕೂಲ್ ಕಳಿಸೋದು ಹೇಗೆ ಅನ್ನುವಂತಹ ಭಯ. ಈಗಾಗಲೇ ಈ ವಿಚಾರವಾಗಿ ತಜ್ಞರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಭಯ ಬೇಡ, ಜಾಗೃತರಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಕೊರೋನಾ ಟೈಮಲ್ಲಿ ಯಾವ ರೀತಿ ಹುಷಾರಾಗಿದ್ವಿ ಅದೇ ರೀತಿ ಹುಷಾರಾಗಿದ್ರೆ ಸಾಕು ಅಂತ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ವೀಕ್ಷಕರೇ, ರಾಜ್ಯದಲ್ಲಿ ಮೇ 29ನೇ ತಾರೀಕಿಂದ ಶಾಲೆಗಳು ಪುನರ್ ಆರಂಭ ಆಗ್ತಾ ಇದೆ. 29ನೇ ತಾರೀಕಿಂದ ಕೊರೋನಾ ಆತಂಕ, ಮಳೆಯ ಅವಾಂತರ, ಈ ಎಲ್ಲದರ ನಡುವೆ ಶಾಲೆಗಳು ಪುನರ್ ಆರಂಭ. ಶಾಲೆ ಆರಂಭಕ್ಕೂ ಮುನ್ನ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಮಕ್ಕಳು ಮಾಸ್ಕ್ ಧರಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ಗೈಡ್ಲೈನ್ಸ್ ಅನ್ನ ನಿಗದಿ ಮಾಡಲಾಗುತ್ತೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗುತ್ತೆ. ಮಕ್ಕಳಲ್ಲಿ ಸೋಂಕು ಬೇಗ ಹರಡುವ ಹಿನ್ನೆಲೆ ಅಲರ್ಟ್ ಆಗಬೇಕು. ಜ್ವರ, ಶೀತ ಇರುವ ಮಕ್ಕಳಿಗೆ ರಜೆ ನೀಡುವ ಸಾಧ್ಯತೆ ಇದೆ. ಪೋಷಕರಿಗೆ ಒಂದು ರೀತಿ ಆತಂಕ ಕಾಡ್ತಾ ಇರುತ್ತೆ. ಈಗ ಒಂದ್ ಕಡೆ ಸಿಕ್ಕಾಪಟ್ಟೆ ಮಳೆ, ಮತ್ತೊಂದ್ ಕಡೆ ಇದು ಬೇರೆ ಸ್ಟಾರ್ಟ್ ಆಯಿತು. ಮಕ್ಕಳನ್ನ ಸ್ಕೂಲ್ ಕಳಿಸೋದು ಹೇಗೆ ಅನ್ನುವಂತಹ ಭಯ. ಈಗಾಗಲೇ ಈ ವಿಚಾರವಾಗಿ ತಜ್ಞರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಭಯ ಬೇಡ, ಜಾಗೃತರಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಕೊರೋನಾ ಟೈಮಲ್ಲಿ ಯಾವ ರೀತಿ ಹುಷಾರಾಗಿದ್ವಿ ಅದೇ ರೀತಿ ಹುಷಾರಾಗಿದ್ರೆ ಸಾಕು ಅಂತ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ವೀಕ್ಷಕರೇ, ರಾಜ್ಯದಲ್ಲಿ ಮೇ 29ನೇ ತಾರೀಕಿಂದ ಶಾಲೆಗಳು ಪುನರ್ ಆರಂಭ ಆಗ್ತಾ ಇದೆ. 29ನೇ ತಾರೀಕಿಂದ ಕೊರೋನಾ ಆತಂಕ, ಮಳೆಯ ಅವಾಂತರ, ಈ ಎಲ್ಲದರ ನಡುವೆ ಶಾಲೆಗಳು ಪುನರ್ ಆರಂಭ. ಶಾಲೆ ಆರಂಭಕ್ಕೂ ಮುನ್ನ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಮಕ್ಕಳು ಮಾಸ್ಕ್ ಧರಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ಗೈಡ್ಲೈನ್ಸ್ ಅನ್ನ ನಿಗದಿ ಮಾಡಲಾಗುತ್ತೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗುತ್ತೆ. ಮಕ್ಕಳಲ್ಲಿ ಸೋಂಕು ಬೇಗ ಹರಡುವ ಹಿನ್ನೆಲೆ ಅಲರ್ಟ್ ಆಗಬೇಕು. ಜ್ವರ, ಶೀತ ಇರುವ ಮಕ್ಕಳಿಗೆ ರಜೆ ನೀಡುವ ಸಾಧ್ಯತೆ ಇದೆ. ಪೋಷಕರಿಗೆ ಒಂದು ರೀತಿ ಆತಂಕ ಕಾಡ್ತಾ ಇರುತ್ತೆ. ಈಗ ಒಂದ್ ಕಡೆ ಸಿಕ್ಕಾಪಟ್ಟೆ ಮಳೆ, ಮತ್ತೊಂದ್ ಕಡೆ ಇದು ಬೇರೆ ಸ್ಟಾರ್ಟ್ ಆಯಿತು. ಮಕ್ಕಳನ್ನ ಸ್ಕೂಲ್ ಕಳಿಸೋದು ಹೇಗೆ ಅನ್ನುವಂತಹ ಭಯ. ಈಗಾಗಲೇ ಈ ವಿಚಾರವಾಗಿ ತಜ್ಞರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಭಯ ಬೇಡ, ಜಾಗೃತರಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಕೊರೋನಾ ಟೈಮಲ್ಲಿ ಯಾವ ರೀತಿ ಹುಷಾರಾಗಿದ್ವಿ ಅದೇ ರೀತಿ ಹುಷಾರಾಗಿದ್ರೆ ಸಾಕು ಅಂತ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ವೀಕ್ಷಕರೇ, ರಾಜ್ಯದಲ್ಲಿ ಮೇ 29ನೇ ತಾರೀಕಿಂದ ಶಾಲೆಗಳು ಪುನರ್ ಆರಂಭ ಆಗ್ತಾ ಇದೆ. 29ನೇ ತಾರೀಕಿಂದ ಕೊರೋನಾ ಆತಂಕ, ಮಳೆಯ ಅವಾಂತರ, ಈ ಎಲ್ಲದರ ನಡುವೆ ಶಾಲೆಗಳು ಪುನರ್ ಆರಂಭ. ಶಾಲೆ ಆರಂಭಕ್ಕೂ ಮುನ್ನ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಮಕ್ಕಳು ಮಾಸ್ಕ್ ಧರಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ಗೈಡ್ಲೈನ್ಸ್ ಅನ್ನ ನಿಗದಿ ಮಾಡಲಾಗುತ್ತೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗುತ್ತೆ. ಮಕ್ಕಳಲ್ಲಿ ಸೋಂಕು ಬೇಗ ಹರಡುವ ಹಿನ್ನೆಲೆ ಅಲರ್ಟ್ ಆಗಬೇಕು. ಜ್ವರ, ಶೀತ ಇರುವ ಮಕ್ಕಳಿಗೆ ರಜೆ ನೀಡುವ ಸಾಧ್ಯತೆ ಇದೆ. ಪೋಷಕರಿಗೆ ಒಂದು ರೀತಿ ಆತಂಕ ಕಾಡ್ತಾ ಇರುತ್ತೆ. ಈಗ ಒಂದ್ ಕಡೆ ಸಿಕ್ಕಾಪಟ್ಟೆ ಮಳೆ, ಮತ್ತೊಂದ್ ಕಡೆ ಇದು ಬೇರೆ ಸ್ಟಾರ್ಟ್ ಆಯಿತು. ಮಕ್ಕಳನ್ನ ಸ್ಕೂಲ್ ಕಳಿಸೋದು ಹೇಗೆ ಅನ್ನುವಂತಹ ಭಯ. ಈಗಾಗಲೇ ಈ ವಿಚಾರವಾಗಿ ತಜ್ಞರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಭಯ ಬೇಡ, ಜಾಗೃತರಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಕೊರೋನಾ ಟೈಮಲ್ಲಿ ಯಾವ ರೀತಿ ಹುಷಾರಾಗಿದ್ವಿ ಅದೇ ರೀತಿ ಹುಷಾರಾಗಿದ್ರೆ ಸಾಕು ಅಂತ.
ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ವೀಕ್ಷಕರೇ, ರಾಜ್ಯದಲ್ಲಿ ಮೇ 29ನೇ ತಾರೀಕಿಂದ ಶಾಲೆಗಳು ಪುನರ್ ಆರಂಭ ಆಗ್ತಾ ಇದೆ. 29ನೇ ತಾರೀಕಿಂದ ಕೊರೋನಾ ಆತಂಕ, ಮಳೆಯ ಅವಾಂತರ, ಈ ಎಲ್ಲದರ ನಡುವೆ ಶಾಲೆಗಳು ಪುನರ್ ಆರಂಭ. ಶಾಲೆ ಆರಂಭಕ್ಕೂ ಮುನ್ನ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಮಕ್ಕಳು ಮಾಸ್ಕ್ ಧರಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ಗೈಡ್ಲೈನ್ಸ್ ಅನ್ನ ನಿಗದಿ ಮಾಡಲಾಗುತ್ತೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗುತ್ತೆ. ಮಕ್ಕಳಲ್ಲಿ ಸೋಂಕು ಬೇಗ ಹರಡುವ ಹಿನ್ನೆಲೆ ಅಲರ್ಟ್ ಆಗಬೇಕು. ಜ್ವರ, ಶೀತ ಇರುವ ಮಕ್ಕಳಿಗೆ ರಜೆ ನೀಡುವ ಸಾಧ್ಯತೆ ಇದೆ. ಪೋಷಕರಿಗೆ ಒಂದು ರೀತಿಯ ಆತಂಕ ಕಾಡ್ತಾ ಇರುತ್ತೀಗ. ಒಂದ್ ಕಡೆ ಸಿಕ್ಕಾಪಟ್ಟೆ ಮಳೆ, ಮತ್ತೊಂದ್ ಕಡೆ ಇದು ಬೇರೆ ಸ್ಟಾರ್ಟ್ ಆಯಿತು. ಮಕ್ಕಳನ್ನ ಸ್ಕೂಲ್ ಕಳಿಸೋದು ಹೇಗೆ ಅನ್ನುವಂತಹ ಭಯ. ಈಗಾಗಲೇ ಈ ವಿಚಾರವಾಗಿ ತಜ್ಞರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಭಯ ಬೇಡ, ಜಾಗೃತರಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಕೊರೋನಾ ಟೈಮಲ್ಲಿ ಯಾವ ರೀತಿ ಹುಷಾರಾಗಿದ್ವಿ ಅದೇ ರೀತಿ ಹುಷಾರಾಗಿದ್ರೆ ಸಾಕು ಅಂತ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ವೀಕ್ಷಕರೇ, ರಾಜ್ಯದಲ್ಲಿ ಮೇ 29ನೇ ತಾರೀಕಿಂದ ಶಾಲೆಗಳು ಪುನರ್ ಆರಂಭ ಆಗ್ತಾ ಇದೆ. 29ನೇ ತಾರೀಕಿಂದ ಕೊರೋನಾ ಆತಂಕ, ಮಳೆಯ ಅವಾಂತರ, ಈ ಎಲ್ಲದರ ನಡುವೆ ಶಾಲೆಗಳು ಪುನರ್ ಆರಂಭ. ಶಾಲೆ ಆರಂಭಕ್ಕೂ ಮುನ್ನ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಮಕ್ಕಳು ಮಾಸ್ಕ್ ಧರಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ಗೈಡ್ಲೈನ್ಸ್ ಅನ್ನ ನಿಗದಿ ಮಾಡಲಾಗುತ್ತೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗುತ್ತೆ. ಮಕ್ಕಳಲ್ಲಿ ಸೋಂಕು ಬೇಗ ಹರಡುವ ಹಿನ್ನೆಲೆ ಅಲರ್ಟ್ ಆಗಬೇಕು. ಜ್ವರ, ಶೀತ ಇರುವ ಮಕ್ಕಳಿಗೆ ರಜೆ ನೀಡುವ ಸಾಧ್ಯತೆ ಇದೆ. ಪೋಷಕರಿಗೆ ಒಂದು ರೀತಿಯ ಆತಂಕ ಕಾಡ್ತಾ ಇರುತ್ತೀಗ. ಒಂದ್ ಕಡೆ ಸಿಕ್ಕಾಪಟ್ಟೆ ಮಳೆ, ಮತ್ತೊಂದ್ ಕಡೆ ಇದು ಬೇರೆ ಸ್ಟಾರ್ಟ್ ಆಯಿತು. ಮಕ್ಕಳನ್ನ ಸ್ಕೂಲ್ ಕಳಿಸೋದು ಹೇಗೆ ಅನ್ನುವಂತಹ ಭಯ. ಈಗಾಗಲೇ ಈ ವಿಚಾರವಾಗಿ ತಜ್ಞರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಭಯ ಬೇಡ, ಜಾಗೃತರಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಕೊರೋನಾ ಟೈಮಲ್ಲಿ ಯಾವ ರೀತಿ ಹುಷಾರಾಗಿದ್ವಿ ಅದೇ ರೀತಿ ಹುಷಾರಾಗಿದ್ರೆ ಸಾಕು ಅಂತ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ವೀಕ್ಷಕರೇ, ರಾಜ್ಯದಲ್ಲಿ ಮೇ 29ನೇ ತಾರೀಕಿಂದ ಶಾಲೆಗಳು ಪುನರ್ ಆರಂಭ ಆಗ್ತಾ ಇದೆ. 29ನೇ ತಾರೀಕಿಂದ ಕೊರೋನಾ ಆತಂಕ, ಮಳೆಯ ಅವಾಂತರ, ಈ ಎಲ್ಲದರ ನಡುವೆ ಶಾಲೆಗಳು ಪುನರ್ ಆರಂಭ. ಶಾಲೆ ಆರಂಭಕ್ಕೂ ಮುನ್ನ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಮಕ್ಕಳು ಮಾಸ್ಕ್ ಧರಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ಗೈಡ್ಲೈನ್ಸ್ ಅನ್ನ ನಿಗದಿ ಮಾಡಲಾಗುತ್ತೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗುತ್ತೆ. ಮಕ್ಕಳಲ್ಲಿ ಸೋಂಕು ಬೇಗ ಹರಡುವ ಹಿನ್ನೆಲೆ ಅಲರ್ಟ್ ಆಗಬೇಕು. ಜ್ವರ, ಶೀತ ಇರುವ ಮಕ್ಕಳಿಗೆ ರಜೆ ನೀಡುವ ಸಾಧ್ಯತೆ ಇದೆ. ಪೋಷಕರಿಗೆ ಒಂದು ರೀತಿಯ ಆತಂಕ ಕಾಡ್ತಾ ಇರುತ್ತೀಗ. ಒಂದ್ ಕಡೆ ಸಿಕ್ಕಾಪಟ್ಟೆ ಮಳೆ, ಮತ್ತೊಂದ್ ಕಡೆ ಇದು ಬೇರೆ ಸ್ಟಾರ್ಟ್ ಆಯಿತು. ಮಕ್ಕಳನ್ನ ಸ್ಕೂಲ್ ಕಳಿಸೋದು ಹೇಗೆ ಅನ್ನುವಂತಹ ಭಯ. ಈಗಾಗಲೇ ಈ ವಿಚಾರವಾಗಿ ತಜ್ಞರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಭಯ ಬೇಡ, ಜಾಗೃತರಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಕೊರೋನಾ ಟೈಮಲ್ಲಿ ಯಾವ ರೀತಿ ಹುಷಾರಾಗಿದ್ವಿ ಅದೇ ರೀತಿ ಹುಷಾರಾಗಿದ್ರೆ ಸಾಕು ಅಂತ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ವೀಕ್ಷಕರೇ, ರಾಜ್ಯದಲ್ಲಿ ಮೇ 29ನೇ ತಾರೀಕಿಂದ ಶಾಲೆಗಳು ಪುನರ್ ಆರಂಭ ಆಗ್ತಾ ಇದೆ. 29ನೇ ತಾರೀಕಿಂದ ಕೊರೋನಾ ಆತಂಕ, ಮಳೆಯ ಅವಾಂತರ, ಈ ಎಲ್ಲದರ ನಡುವೆ ಶಾಲೆಗಳು ಪುನರ್ ಆರಂಭ. ಶಾಲೆ ಆರಂಭಕ್ಕೂ ಮುನ್ನ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಮಕ್ಕಳು ಮಾಸ್ಕ್ ಧರಿಸುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ಗೈಡ್ಲೈನ್ಸ್ ಅನ್ನ ನಿಗದಿ ಮಾಡಲಾಗುತ್ತೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗುತ್ತೆ. ಮಕ್ಕಳಲ್ಲಿ ಸೋಂಕು ಬೇಗ ಹರಡುವ ಹಿನ್ನೆಲೆ ಅಲರ್ಟ್ ಆಗಬೇಕು. ಜ್ವರ, ಶೀತ ಇರುವ ಮಕ್ಕಳಿಗೆ ರಜೆ ನೀಡುವ ಸಾಧ್ಯತೆ ಇದೆ. ಪೋಷಕರಿಗೆ ಒಂದು ರೀತಿಯ ಆತಂಕ ಕಾಡ್ತಾ ಇರುತ್ತೀಗ. ಒಂದ್ ಕಡೆ ಸಿಕ್ಕಾಪಟ್ಟೆ ಮಳೆ, ಮತ್ತೊಂದ್ ಕಡೆ ಇದು ಬೇರೆ ಸ್ಟಾರ್ಟ್ ಆಯಿತು. ಮಕ್ಕಳನ್ನ ಸ್ಕೂಲ್ ಕಳಿಸೋದು ಹೇಗೆ ಅನ್ನುವಂತಹ ಭಯ. ಈಗಾಗಲೇ ಈ ವಿಚಾರವಾಗಿ ತಜ್ಞರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಭಯ ಬೇಡ, ಜಾಗೃತರಾಗಿದೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ಕೊರೋನಾ ಟೈಮಲ್ಲಿ ಯಾವ ರೀತಿ ಹುಷಾರಾಗಿದ್ವಿ ಅದೇ ರೀತಿ ಹುಷಾರಾಗಿದ್ರೆ ಸಾಕು ಅಂತ.